ಹೋಗಿ ಎಂತ ಕಳಿ ಇಲ್ಲೇನಪ್ಪ ಕಂಟ್ರೋಲ್ ಆ್ಯಂಡ್ ಪವರ್ ಸರ್ಕ್ಯೂಟ್ ಆಫ್ ಮಷಿನ್. ಕಂಟ್ರೋಲ್ ಆ್ಯಂಡ್ ಪವರ್ circuit of machine. ಇಲ್ಲಿ ಏನು ಸ್ಟಡಿ ಮಾಡಕತ್ತೀವಿ ನಾವೀಗ ಕಂಟ್ರೋಲ್ ಆ್ಯಂಡ್ ಪವರ್ ಸರ್ಕ್ಯೂಟ್ ಆಫ್ ಮಷಿನ್ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡಕತ್ತೀವಿ. ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅದರ ಫಸ್ಟ್ ಏನಿದೆ, ಫಸ್ಟ್ ಒನ್ ಏನಪ್ಪ, ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್. machine control circuit. Machine control circuit. Machine control circuit. ಇಲ್ಲಿ ನಾವೇನು ಹೇಳ್ತೀವಿ, ಕಂಟ್ರೋಲ್ ಆ್ಯಂಡ್ ಪವರ್ ಸರ್ಕ್ಯೂಟ್ ಆಫ್ ಮಷಿನ್. ಅದರ ಕಂಟ್ರೋಲ್ ಆ್ಯಂಡ್ ಪವರ್ ಸರ್ಕ್ಯೂಟ್ ಮಷಿನನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಏನಪ್ಪ ಅಂತಂತಂದ್ರೆ ಅದರಲ್ಲಿ ಒಂದೇದು ಏನಂತ ಹೇಳ್ತಾನೆ, ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತಾನೆ. ಆ ಮಷಿನ್ ಕಂಟ್ರೋಲ್ ಸರ್ಕ್ಯೂಟನ್ನು ನಾವೇನಪ್ಪ ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ದ ಸರ್ಕ್ಯೂಟ್ ವಿಚ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ಮಷಿನ್ ಈಸ್ ನೋನ್ ಆಸ್ ಎ ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಸರ್ಕ್ಯೂಟ್ ಇರ್ತಾ, ಆ ಸರ್ಕ್ಯೂಟ್ ಮುಖಾಂತರ ನಾವೇನು ಮಾಡ್ತೀವಿ, ಅಲ್ಲಿ ಕಂಟ್ರೋಲ್ ಮಾಡ್ತೀವಿ, ಮಷೀನನ್ನು ಕಂಟ್ರೋಲ್ ಮಾಡ್ತೀವಿ. ಇಲ್ಲಿ ನೋಡಿ ಡಯಾಗ್ರಾಮ್ಸ್ ಇದೆ, ಮಷೀನ್ ಕಂಟ್ರೋಲ್ ಸರ್ಕ್ಯೂಟ್ ಇದು. ಈ ಸರ್ಕ್ಯೂಟನ್ನು ನಾವೇನಪ್ಪ, ಈ ಸರ್ಕ್ಯೂಟನ್ನು ಕಂಟ್ರೋಲ್ ಮಾಡ್ತೀವಿ ನಾವು. ಕಂಟ್ರೋಲ್ ಮಾಡೋಕ್ಕೆ ಉಪಯೋಗ ಮಾಡ್ತೀವಲ್ಲ, ಆ ಮಷಿನ್ ಕಂಟ್ರೋಲನ್ನು ಯೂಸ್ ಮಾಡ್ತೀವಿ ನಾವು. ಯೂಸ್ ಮಾಡ್ಕೊಂತೀವಿ, ಅದಕ್ಕೆ ನಾವು ಏನಂತ ಹೇಳ್ತೀವಿ, ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇಲ್ಲೇನು ಫಸ್ಟ್ ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಏನಪ್ಪ, ಇಲ್ಲಿ ನೋಡಿ ಕಂಟ್ರೋಲ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಯಾವ ಥರ ಐತಿ ನೋಡ್ಕೊಳ್ಳಿ. ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್, ಈ ಮಷಿನ್ ಕಂಟ್ರೋಲ್ ಸರ್ಕ್ಯೂಟನ್ನ ನಾವೇನಪ್ಪ ಆ ಮಷಿನ್ ಕಂಟ್ರೋಲ್ ಸರ್ಕ್ಯೂಟನ್ನು ನಿಯಂತ್ರಣ ಮಾಡ್ತೀವಿ, ಹಿಡಿತವನ್ನು ಸಾಧಿಸ್ತೀವಿ. ಆ ಹಿಡಿತವನ್ನು ಸಾಧಿಸೋಕ್ಕೆ ನಾವು ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇಲ್ಲಿ ಹೇಳ್ತಾನೆ, ದ ಸರ್ಕ್ಯೂಟ್ ವಿಚ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದಿ ಮಷಿನ್ ಈಸ್ ನೋನ್ ಆಸ್ ಎ ಮಷಿನ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್
machine control circuit, when a push button which is mounted on the circuit pressed, the circuit closes and the motor is start. ಇಲ್ಲಿ ಏನಂತ ಹೇಳ್ತಾನವ, ಪುಷ್ ಬಟನ್ ಇರ್ತದ, ಆ ಪುಷ್ ಬಟನ್ ಅನ್ನ ನಾವು ಇಲ್ಲಿ ಮಷಿನ್ ಕಂಟ್ರೋಲ್ ಸರ್ಕ್ಯೂಟದಲ್ಲಿ ಪುಷ್ ಬಟನ್ ಇರ್ತದ, ಆ ಪುಷ್ ಬಟನ್ ಅನ್ನ ಆಪರೇಟ್ ಮಾಡಿದಾಗ ಅದೇನಾಗುತ್ತೆ, ಮೋಟರ್ ವಿಲ್ ಬಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾನವ. ಮೋಟರ್ ವಿಲ್ ಬಿ ಸ್ಟಾರ್ಟ್. ಮೋಟರ್ ಯಾವಾಗ ಸ್ಟಾರ್ಟ್ ಆಗುತ್ತಾ, ಇದರಲ್ಲಿ ಪುಷ್ ಬಟನ್ ಇರ್ತದ, ಆ ಪುಷ್ ಬಟನ್ ಅನ್ನ ನಾವು ಆಪರೇಟ್ ಮಾಡಿದಾಗ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆ ಮಷೀನ್ಗೆ ಸಪ್ಲೈ ಹೋಗುತ್ತೆ. ಸಪ್ಲೈ ಹೋದ ನಂತರ ಅದು ಏನಾಗುತ್ತೆ, ಮೋಟ್ರ್ ರನ್ ಆಗುತ್ತೆ. ಅದಕ್ಕೆ ನಾವು ಏನಪ್ಪ ಇಲ್ಲಿ ಮಷೀನ್ ರನ್ ಆಗುತ್ತೆ ಅಂತ ಹೇಳ್ತೀವಿ. ಒಳ್ಳೆ ಅದೇ ಪುಷ್ ಬಟನನ್ನು ಇನ್ನೊಂದು ಇರ್ತದಲ್ಲ, ಆ ಪುಷ್ ಬಟನನ್ನು ನಾವು ಆಪರೇಟ್ ಮಾಡಿದಾಗ ಏನಾಗುತ್ತೆ, ಅದು ಮೋಟ್ರ್ ಆಫ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಮಷೀನು ಸ್ಟಾಪ್ ಆಗುತ್ತೆ. ಇಲ್ಲಿ ಹೇಳ್ತಾನೆ ನೋಡ್ರಿ ಬರ್ತಾರೆ. Machine control circuit. The circuit is used to control circuit. Control circuit machine is known as a machine control circuit. Machine control circuit. So now ಆಯ್ತು ಬರೀ ನಾ ಬರ್ತಾನೆ ಮಷೀನ್ ಕಂಟ್ರೋಲ್ ಸರ್ಕ್ಯೂಟ್ ಅನ್ನ ನಾವೇನಪ್ಪ ಕಂಟ್ರೋಲ್ ಮಾಡ್ತೀವಿ. ಆ ಕಂಟ್ರೋಲ್ ಮಾಡ್ತೀವಲ್ಲ, ಯಾವ ಥರ ಇಲ್ಲಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಇಲ್ಲಿ ಇದ್ರಾಗ ಹೇಳ್ತಾನೆ. ಅದನ್ನೇನಂತ ಹೇಳಿದ, ಫಸ್ಟ್ ಅಲ್ಲಿ ಪುಷ್ ಬಟನ್ ಇರ್ತದ, ಸ್ಟಾರ್ಟ್ ಮಾಡೋಕೆ ಪುಷ್ ಬಟನ್ ಅನ್ನು ನಾವು ಏನು ಮಾಡ್ತೀವಿ, ಪುಷ್ ಬಟನ್ ಅನ್ನ ಆಪರೇಟ್ ಮಾಡ್ತೀವಿ. ಆಪರೇಟ್ ಮಾಡಿದಾಗ ಅದು ಪುಷ್ ಬಟನ್ ಆಪರೇಟ್ ಮಾಡಿದಾಗ ಆನ್ ಆಕೈತಿ. ಆನ್ ಆಗಿಂದ ನೆಕ್ಸ್ಟ್ ಮೋಟ್ರು ಸ್ಟಾರ್ಟ್ ಆಗುತ್ತೆ. ನಾವು ಅದು ಸ್ಟಾಪ್ ಮಾಡ್ಬೇಕಲ್ಲ, ಪುಷ್ ಬಟನ್ ಅಗೇನ್ ಯಾವ ಪುಷ್ ಬಟನ್ ನಾವು ಒತ್ತಿದಾಗ ಏನಾಗುತ್ತೆ, ಆಫ್ ಆಗುತ್ತೆ. ಇದೇನು ಮಷೀನ್ ಕಂಟ್ರೋಲ್ ಸರ್ಕ್ಯೂಟ್ ಎಂಬುದು. ಇನ್ನೊಂದು ಏನಪ್ಪ, ಎರಡನೇದು ಮಷೀನ್ ಪವರ್ ಸರ್ಕ್ಯೂಟ್. machine power circuit. Machine power circuit.
machine power circuit. Machine power circuit ಅಂದ್ರೇನ? The machine power circuit used control power machine. Control power of machine. ಇಲ್ಲಿ ಏನಂತ ಹೇಳ್ತಾನವ? The machine power circuit is used control the power of a machine ಅಂತ ಹೇಳ್ತಾನವ. ಅಂದ್ರೆ ಪವರ್ ಮಷೀನ್ ಅನ್ನ ನಾವಿಲ್ಲಿ ಕಂಟ್ರೋಲ್ ಮಾಡಕ ಮಷೀನ್ ಪವರ್ ಸರ್ಕ್ಯೂಟ್ ಅನ್ನ ಬಳಸ್ತೀವಿ. ಏನಂತ ಹೇಳ್ತಾನವ? ಪವರ್ ಆಫ್ ಮಷೀನ್ ಅಂದ್ರ ಪವರ್ ಆಫ್ ಮಷೀನ್ ಅನ್ನ ಕಂಟ್ರೋಲ್ ಮಾಡಕ ನಾವಿಲ್ಲಿ ಮಷೀನ್ ಪವರ್ ಸರ್ಕ್ಯೂಟ್ ಅನ್ನ ಏನಪ್ಪ ಉಪಯೋಗ ಮಾಡ್ಕೊಂತೀವಿ. ಅದಕ್ಕೆ ಮಷೀನ್ ಪವರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇನ್ನೊಂದ್ಸರಿ ನೋಡ್ಕೇಳಿ. The machine power circuit is used to control the power of a machine. ಅಂದ್ರೆ ಪವರ್ ಆಫ್ ದಿ ಮಷೀನ್ ಅನ್ನ ನಾವೇನಪ್ಪ ಪವರ್ ಆಫ್ ದಿ ಮಷೀನ್ ಒಂದು ಸರ್ಕ್ಯೂಟ್ ಐತಂದ್ರೆ ಆ ಸರ್ಕ್ಯೂಟ್ ಅನ್ನ ಕಂಟ್ರೋಲ್ ಮಾಡಕ ನಾವಿಲ್ಲಿ ಏನ್ ಮಾಡ್ತೀವಿ? ಮಷೀನ್ ಪವರ್ ಸರ್ಕ್ಯೂಟ್ ಅನ್ನ ಬಳಕೆ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಪ್ಪ ಮಷೀನ್ ಪವರ್ ಸರ್ಕ್ಯೂಟ್ ಅಂತ ಕರಿತೀವಿ. ಮಷೀನ್ ಪವರ್ ಸರ್ಕ್ಯೂಟ್ ಅಂತ ಕರಿತೀವಿ. ಅದ ಡಯಾಗ್ರಾಮ್ ಇದೆ. ಮಷೀನ್ ಪವರ್ ಸರ್ಕ್ಯೂಟ್ ಇಂದ ಡಯಾಗ್ರಾಮ್ ಇದೆ. ಇಲ್ಲಿ ಕಂಟ್ರೋಲ್ ಮಾಡಕ ಏನಪ್ಪ ಇದನ್ನ ಕಂಟ್ರೋಲ್ ಮಾಡಕ ನಾವು ಉಪಯೋಗ ಮಾಡ್ತೀವಲ್ಲ ಅದನ್ನ ಮಷೀನ್ ಪವರ್ ಸರ್ಕ್ಯೂಟ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಇದ್ರಾಗ ಏನಂತ ಹೇಳ್ತಾರೆ? ನೆಕ್ಸ್ಟ್ ನೋಡ್ರಿ, when a push button is pressed in the circuit ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ when push button is pressed in this circuit ಅಂದ್ರೆ ಏನಪ್ಪ ಪುಷ್ ಬಟನ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡಿದಾಗ ಇದು ಕೂಡ ಏನಾಗುತ್ತೆ? ಕಾಂಡಕ್ಟರ್ ಸಪ್ಲೈ ಆಗುತ್ತೆ. ಮೇನ್ ಕಾಂಡಕ್ಟರ್ಗೆ ಕರೆಂಟ್ ಸಪ್ಲೈ ಹೋಗಿ ನೆಕ್ಸ್ಟ್ ಮೋಟ್ರ್ ಆನ್ ಆಗ್ತದೆ ಅಂತ ಹೇಳ್ತೀವಿ. ಪುಷ್ ಬಟನ್ ಇರ್ತದ, ಪುಷ್ ಬಟನ್ ನೀವು ಏನಪ್ಪ ಅದ ಪ್ರೆಸ್ ಮಾಡಿದಾಗ ಇಲ್ಲಿ ಕಾಂಟ್ಯಾಕ್ಟರ್ ಸಪ್ಲೈ ಹೋಗುತ್ತೆ. ಇಲ್ಲಿ ಮೇನ್ ಕಾಂಟ್ಯಾಕ್ಟರ್ಸ್ ಇರ್ತಾವು. ಈ ಮೇನ್ ಕಾಂಟ್ಯಾಕ್ಟರ್ ಸಪ್ಲೈ ಹೋಗುತ್ತೆ. ಕಾಂಟ್ಯಾಕ್ಟರ್ ಸಪ್ಲೈ ಬಂದು ನೆಕ್ಸ್ಟ್ ಇಲ್ಲಿ ಮೋಟ್ರ್ ಆನ್ ಆಗುತ್ತೆ, ಮಷೀನ್ ಆನ್ ಆಗುತ್ತೆ ಅಂತ ಹೇಳ್ತೀವಿ. ಹೌದಾ? ಒಳ್ಳೆ ಏನಪ್ಪ ನೀವು ಪುಷ್ ಬಟನ್ ಆಪರೇಟ್ ಮಾಡಿದಾಗ ಮತ್ತೆ ಅದು ಈ ಕಾಂಟ್ಯಾಕ್ಟರ್ ಓಪನ್ ಆಗುತ್ತೆ. ಓಪನ್ ಆಗಿ ಮೋಟ್ರ್ ಸ್ಟಾಪ್ ಆಗುತ್ತೆ ಅಥವಾ ಆಫ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಮಷೀನ್ ಪವರ್ ಸರ್ಕ್ಯೂಟ್ ಇಂದ ಇದೆ. ಇದ್ರಾಗ ಈಗ ಇದು ಡೌಟ್ ಇದ್ರೆ ಕೇಳ್ರಿ. ಇದ್ರೊಳಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಅದು ಹೇಳ್ಬೇಡ, ಅದೆಲ್ಲ ನಯ ಕೇಳ್ತೀನಿ. ಅಲ್ಲಿ ಇದು ಐತಿ ಏನ್ ನೀ ಡೌಟ್ ಐತಿ ಅದು ಕೇಳ. The machine power circuit is the machine power circuit is used machine power the machine power circuit it's used to control the power of a machine.
power of a machine. ಏನಪ್ಪ? ಬಟನ್ ಯಾರು ಅಂತ ಗ್ರೀನ್ ರೆಡ್ ಆಫ್ ಮಾಡಕ್ಕೆ ಹ್ಮ್. The machine power circuit is used to control the power of a machine. Is called as is known as a machine power circuit. Is called machine power circuit. Power circuit. Next ಏನಿದೆ? Control panel wiring. Control panel wiring. Again ಮಾಡ್ತಾರೆ next control control panel wiring. Control panel wiring. Panel wiring. Panel wiring. Of a AC 3-phase AC 3-phase squirrel cage induction motor. Control panel wiring of a AC 3-phase squirrel cage induction motor. ಇಲ್ಲಿ ಏನಪ್ಪ 3-phase 440 voltage 50 hours supply is needed to start ಅಂತ ಹೇಳ್ತೀವಿ ನಾವು. ಅಂದ್ರೆ ಏನಪ್ಪ ಇಲ್ಲಿ 440 voltage 50 ಫ್ರೀಕ್ವೆನ್ಸಿಯಲ್ಲಿ ನಾವಿಲ್ಲಿ ಏನಪ್ಪ ಈ ಮೋಟರ್ನ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಏನಂತ ಹೇಳ್ತಾನೆ ನಾವು 3-phase 440 voltage 50 hours supply is needed ಸ್ಟಾರ್ಟ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ 3-phase ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾಯ್ತಪ್ಪ ಅಂದ್ರೆ ಈ ಮೋಟರ್ ಸಪ್ಲೈ ಕೊಡಬೇಕಿತ್ತು ಅಂದ್ರೆ 440 ವೋಲ್ಟೇಜ್
ಮತ್ತು 50 ಫ್ರೀಕ್ವೆನ್ಸಿ ಸಪ್ಲೈ ಕೊಟ್ಟು ಈ ಸ್ಕ್ವೇರ್ ಗೇಜ್ ಇಂಡಕ್ಷನ್ ಮೋಟ್ರನ್ನು ನಾವೇನು ಮಾಡ್ತೀವಿ ಆನ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ ಐರನ್ ಕವರ್ ಟ್ರಿಪಲ್ ಪೋಲ್ ಸ್ವಿಚ್ external to control the supply. A moving iron type voltmeter used to measure the voltage and moving iron. The type of ammeter used to measure the current. ಅಂದ್ರೆ ಇಲ್ಲಿ ಇವಾಗ ನಾವೇನು ಯೂಸ್ ಮಾಡ್ತೀವಿ, ನಾವು ಒಂದು ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಿ. ವೋಲ್ಟ್ ಮೀಟರ್ನ ಒಂದು ವೋಲ್ಟ್ ಮೀಟರ್ ಒಂದು ಮೀಟರ್ನ ಯೂಸ್ ಮಾಡ್ತೀವಿ. ವೋಲ್ಟ್ ಮೀಟರ್ ಒಂದು ಮೀಟರನ್ನ ಯೂಸ್ ಮಾಡ್ತೀವಿ. MI ಟೈಪ್ MI ಟೈಪ್ ವೋಲ್ಟ್ ಮೀಟರ್ ಆಯ್ತು. ಮೀಟರ್ MI ಟೈಪ್ ಇರ್ತಾವೆ. ಅಂದ್ರೆ ಮೂವಿಂಗ್ ಐರನ್ MI ಟೈಪ್ ಏನಿರ್ತಾವ, ಮೂವಿಂಗ್ ಐರನ್ MI ಟೈಪ್ ವೋಲ್ಟ್ ಮೀಟರ್ ಮತ್ತು MI ಟೈಪ್ ಮೀಟರ್ ಇರ್ತಾವೆ. ಇಲ್ಲಿ ನಾವು ಎರಡು ಮೀಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ವೋಲ್ಟ್ ಮೀಟರ್ ಏನು ಮಾಡುತ್ತಾ ವೋಲ್ಟೇಜ್ ಎಷ್ಟು ಐತೆ ಅನ್ನೋದು ತೋರಿಸುತ್ತಲ್ಲಿ. ಸುಂಕೋರ ಮತ್ತೆ ಇಲ್ಲೇ ಹೇಳ್ತಿರ್ತೀವಿ, ಹೋಗಿ ನೀವು ಮಾಡಿದ್ರೆ ಹೋಗಿ ಬಿಡ್ತಾರೆ. ವೋಲ್ಟ್ ಮೀಟರ್ MI ಟೈಪ್ ಕಳ್ಸದ. MI ಟೈಪ್ ವೋಲ್ಟ್ ಮೀಟರ್ ಇರೋದ್ರಿಂದ ಇಲ್ಲ ನಾವೇನು ಮಾಡ್ತೀವಿ, ಇಲ್ಲಿ ಸಪ್ಲೈನ ಕೊಟ್ಟಿರ್ತೀವಿ, 3 ಫೇಸ್ ಸಪ್ಲೈನ ಕೊಟ್ಟಿರ್ತೀವಿ. ಇದು ವೋಲ್ಟ್ ಮೀಟರ್ಗೆ 2 ಫೇಸ್ ಟು ಫೇಸ್ ಏನು ಮಾಡ್ತೀವಿ ನಾವು ವೋಲ್ಟ್ ಮೀಟರ್ ಐತಲ್ಲ ಕನೆಕ್ಷನ್ ಮಾಡಿರ್ತೀವಿ ಮಷೀನಿಗೆ. ಅಂದ್ರೆ 3 ಫೇಸ್ ಇರ್ತಾವೆ. ಅದ್ರ 2 ಫೇಸ್ಗೆ ನಾವೇನು ಮಾಡಿರ್ತೀವಿ 2 ಫೇಸ್ ಅಂದರೆ 2 ಫೇಸ್ ಸಪ್ಲೈನ ವೋಲ್ಟ್ ಮೀಟರ್ ಕೊಟ್ಟಿರ್ತೀವಿ. ಕೊಟ್ಟಾಗ ಇದು ವೋಲ್ಟೇಜ್ ಎಷ್ಟೈತೆ ಅನ್ನೋದು ತೋರಿಸುತ್ತೆ. ವೋಲ್ಟೇಜ್ ಎಷ್ಟೈತೆ ಅನ್ನೋದು ವೋಲ್ಟ್ ಮೀಟರ್ ಹೇಳುತ್ತೆ. ನೆಕ್ಸ್ಟ್ ಮೀಟರ್ ಸೀರೀಸ್ ನಾವು ಫೇಸ್ 3 ಅದಾವ. 3 ಫೇಸಲ್ಲಿ ಒಂದಕ್ಕೆ ಯಾವುದಾದ್ರೂ ಒಂದಕ್ಕೆ ಏನು ಮಾಡ್ತೀವಿ ನಾವು ಮೀಟರನ್ನು ಹಾಕಿರ್ತೀವಿ. ಮೀಟರ್ ಹಾಕಿದಾಗ ಮೀಟರ್ ಏನು ಮಾಡ್ತೈತಿ ಈ ಕರೆಂಟ್ ಮೆಜರ್ ಮಾಡುತ್ತಾ. ಕರೆಂಟ್ ಎಷ್ಟೈತಿ ಅನ್ನೋದು ಮೀಟರ್ ತೋರಿಸುತ್ತಾ. ಫಸ್ಟ್ ಏನಪ್ಪ ನಾವು ಮೋಟ್ರಿಗೆ 3 ಫೇಸ್ ಸಪ್ಲೈ ಕೊಡ್ತೀವಿ. 440 ವೋಲ್ಟೇಜ್ 50 ಹರ್ಟ್ಜ್ ಫ್ರೀಕ್ವೆನ್ಸಿಯನ್ನು ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ವೋಲ್ಟ್ ಮೀಟರನ್ನು ಬಳಕೆ ಮಾಡ್ತೀವಿ. ಆಮೇಲೆ ಮೀಟರ್ ಬಳಕೆ ಮಾಡ್ತೀವಿ. ವೋಲ್ಟ್ ಮೀಟರ್ 2 ಫೇಸ್ ಇರ್ತವೆ. 2 ಫೇಸಲ್ಲಿ 2 ಫೇಸ್ ನಡುವೆ ಮಧ್ಯ 2 ಫೇಸ್ ಮಧ್ಯೆ ನಾವು ಒಂದು ವೋಲ್ಟ್ ಮೀಟರನ್ನು ಹಾಕಿರ್ತೀವಿ. ಆವಾಗ ಅದು ವೋಲ್ಟೇಜ್ ಎಷ್ಟು ಐತೆ ಅನ್ನೋದು ತೋರಿಸುತ್ತಾ. ನೆಕ್ಸ್ಟ್ ಮೀಟರನ್ನು ಸೀರೀಸ್ಗೆ ಕನೆಕ್ಷನ್ ಮಾಡಿರ್ತೀವಿ ಒಂದು ಫೇಸ್ ವೈರ್ಗೆ. ಆ ಫೇಸ್ ವೈರ್ ಮೀಟರನ್ನು ಕನೆಕ್ಷನ್ ಮಾಡಿದಾಗ ಅಲ್ಲಿ ಮೀಟರ್ ಕರೆಂಟ್ ಎಷ್ಟು ಐತೆ ಅನ್ನೋದು ಏನಪ್ಪ ಇಲ್ಲಿ ಹೇಳುತ್ತೆ. ಕರೆಂಟ್ ಎಷ್ಟು ಐತೆ ಅನ್ನೋದು ತೋರಿಸುತ್ತೆ. ಈಗೇನು ನೋಡಿದ್ರೆ ಕೇಳ್ರಿ, ನಾನು ಮಾತಾಡ್ಬೇಡ್ರಿ. ಪ್ಯಾನಲ್ ಅಂದ್ರೆ ಪ್ಯಾನಲ್ ಬೋರ್ಡ್ ಇಲ್ಲ ಇಂಥ ಬೋರ್ಡ್ ROIB ಕೋಡನ್ನು ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡಿರ್ತೀವಿ ಸಪ್ಲೈ ಕೋಡ್. ROIB ಅಂತೀವಿ. ರೆಡ್ ಯೆಲ್ಲೋ ಮತ್ತು ಇನ್ನೊಂದೇನು ಬ್ಲೂ. ಅಂದ್ರೆ 3 ನಾವೇನು ಮಾಡ್ತೀವಿ ಇಲ್ಲಿ ಸಪ್ಲೈ ಕೊಡ್ತೀವಲ್ಲ, ಇಲ್ಲಿ ಸಪ್ಲೈ ಕೊಡ್ತೀವಲ್ಲ ಇವಕ್ಕೆ ROIB ಅಂತ ಹೇಳ್ತೀವಿ. ಮೋಟ್ರಿಗೆ ಬರ್ತದೆ ಸಪ್ಲೈವು. ಈ ಮೋಟ್ರಿಗೆ ಕೊಡ್ತೀವಿ ಸಪ್ಲೈ ROIB ಕೋಡ್ ಅಂತೇಳಿ ನಾವಿಲ್ಲಿ ROIB ಕೋಡನ್ನು ಇಂಡಿಕೇಟ್ ಮಾಡಿರ್ತೀವಿ. ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ಸ್ ಪ್ರಕಾರ ಐ ರೂಲ್ಸ್ ಪ್ರಕಾರ ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ಸ್ ಪ್ರಕಾರ ನಾವೇನಪ್ಪ ROIB ಅಂತಕ್ಕಂಥವು ಇಲ್ಲಿ ನಾವು ಈ ಕೋಡನ್ನು ಬಳಕೆ ಮಾಡಿರ್ತೀವಿ. ಆ ಕೋಡ್ ಮೂಲಕ ಆ ಸರ್ಕ್ಯೂಟ್ಗೆ ನಾವು ಕನೆಕ್ಷನ್ ಮಾಡ್ತೀವಿ.
ಕನೆಕ್ಷನ್ ಮಾಡ್ತೀವಿ. ಇಲ್ಲಿ ಐತಲ್ಲ ಪ್ಯಾನಲ್ ನೋಡ್ತೇವೆ, ಇದು ಪ್ಯಾನಲ್ ಬೋರ್ಡ್. ಇದು ಪ್ಯಾನಲ್ ಬೋರ್ಡ್ನಾಗ ಏನಪ್ಪ MCB ಇದೆ, ICTP ಇದೆ. ಅಂದ್ರೆ MCB ಹಾಕಿರ್ತೀವಿ. MCB ಅಂದರೆ ಮಿನಿಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತೀವಿ. ಹೌದಾ, ಮಿನಿಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತೀವಿ. ಇದು 1 ಮೀಟರ್ ಇದೆ, ಇಲ್ಲಿ 1 ಮೀಟರ್ ಇದೆ, ಇದು ಸ್ಟಾರ್ಟರ್ ಇದೆ. ಇಲ್ಲಿಂದ ಇದಕ್ಕೆ ಮೋಟ್ರ್, ಇಲ್ಲಿ ಕನೆಕ್ಷನ್ ಮೋಟ್ರ್ ಇದೆ, ಮೋಟ್ರಿಗೆ ಆನ್ ಮಾಡ್ತೀವಿ. ಅಂದ್ರೆ ಪ್ಯಾನಲ್ ಬೋರ್ಡ್ನಾಗ ನಾವೇನೇ ಕುಂದಿಸ್ತೀವಿ ಏನೇನಿಲ್ಲ ಇಲ್ಲಿ ಕೊಟ್ಟಿದ್ದಾನ ಹೇಳಿದಲ್ಲ, ಅಲ್ಲಿ ಯಾವ ಮೋಟ್ರಿಗೆ ಇರುತ್ತಾ ಆ ಮೋಟ್ರಿಗೆ ಏನು ಸಾಮಗ್ರಿ ಮಟೀರಿಯಲ್ಸ್ ಬೇಕು ಅವುಗಳನ್ನ ನಾವು ಏನು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ಸ್ ಏನು ಬೇಕು, ಮಟೀರಿಯಲ್ಸ್ ಏನು ಬೇಕು, ಅದ್ರ ಪ್ರಕಾರ ಪ್ಯಾನಲ್ ಬೋರ್ಡ್ ರೆಡಿ ಮಾಡ್ತೀವಿ. ಅಂದ್ರೆ ಎಲ್ಲ ಪ್ಯಾನಲ್ ಬೋರ್ಡಿಗೆ ಎಲ್ಲ ಅಷ್ಟು ಒಂದೇ ಇರಲ್ಲ, ಏನಿರ್ತಾವೋ ಬೇರೆ ಬೇರೆ ಇರ್ತಾವ. ಅದ್ರ ತಕ್ಕ ಇಲ್ಲಿ ನೀವು ಯಾವ ಮೋಟ್ರನ್ನ ಫಿಟ್ ಮಾಡಿರ್ತೀರಿ ಆ ಮೋಟ್ರ್ ಪ್ರಕಾರ ಏನಪ್ಪ ಪ್ಯಾನಲ್ ಬೋರ್ಡ್ ರೆಡಿ ಮಾಡ್ತೀವಿ. ಕಾಮನ್ ಆಗಿ ವೋಲ್ಟ್ ಮೀಟ್ರ್ ಅಮ್ಮೀಟ್ರ್ ಕಾಮನ್ ಆಗಿ ಬರ್ತಾವೆ. MCB ಫ್ಯೂಸ್ ಇವೆಲ್ಲ ಕಾಮನ್ ಆಗಿ ಬರ್ತಾವೆ. ಸ್ಟಾರ್ಟರ್ಸ್ ಚೇಂಜಸ್ ಆಗ್ತಾವೆ. ಸ್ಟಾರ್ಟರ್ಸ್ ಏನಿರ್ತಾವೆ, ಸ್ಟಾರ್ಟರ್ಸ್ ಇರ್ತಾ, ಡ್ಯುಯಲ್ ಸ್ಟಾರ್ಟರ್ ಇರ್ತಾ, ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಇರ್ತಾ, ಇವು ಚೇಂಜ್ ಹಾಕ್ಯಂತ ಹೋಗ್ತಾವೆ. ಅದು ಪ್ಯಾನಲ್ ಆಗತೈತೆ ನೋಡಿ. ಅದು ಪ್ಯಾನಲ್ Phase 440 volts, 50 hours supply used, control panel, supply control panel is needed to start needed to start a three-phase spiral frequency spiral gauge induction motor ಲಾಸ್ಟ್ ಯಾರು ಬರ್ತಾರಲ್ಲಿ ನೀವು ಹಾಕಿಸ್ಬೇಕು ನೋಡಿ. ಮೋಟಾರ್ ಐರನ್ ಕವರ್ triple pole
main switch, main switch, main switch, main switch is to control supply